ವಿಜಯನಗರ ಗತವೈಭವ ಸಾರುವಂತಹ ಹಂಪಿ ಉತ್ಸವಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿರತಕ್ಕಂತಹದ್ದು. ನಾನಿರುವುದು ಈಗ ಹಂಪಿ ಉತ್ಸವದ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹದ್ದು. ಮುಖ್ಯ ವೇದಿಕೆಯ ಏನು ಸಿದ್ಧತೆಯು ಕೂಡ ಈಗ ಭರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಇದೇ ಒಂದು ಹಂಪಿಯ ಮುಖ್ಯ ವೇದಿಕೆ ಅಂದರೆ ಇದಕ್ಕೆ MP ಪ್ರಕಾಶ್ ಅವರ ದಿವಂಗತ ಮಾಜಿ ಮುಖ್ಯಮಂತ್ರಿ ದಿವಂಗತ MP ಪ್ರಕಾಶ್ ಅವರ ಹೆಸರನ್ನು ಈ ಒಂದು ವೇದಿಕೆಗೆ ಇಟ್ಟಿರತಕ್ಕಂತಹದ್ದು. ಇದೇ ಒಂದು ವೇದಿಕೆಯ ಆಕರ್ಷಣೆ ಅಂದರೆ ಪ್ರಮುಖ ವೇದಿಕೆಯ ಒಂದು ಆಕರ್ಷಣೆ ಹೆಚ್ಚಳ ಮಾಡಲಿಕ್ಕೆ ಈಗ ಜಿಲ್ಲಾಡಳಿತ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಈ ವೇದಿಕೆಯ ಮುಖ್ಯ ಮಾನ್ಯುಮೆಂಟ್ಸ್ ಅಂದರೆ ಹಂಪಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಮಾನ್ಯುಮೆಂಟ್ಸ್ಗಳನ್ನು ಒಂದೇ ವೇದಿಕೆಯಲ್ಲಿ ಅನಾವರಣವಂತ ಮಾಡುವಂಥ ಕೆಲಸಕ್ಕೆ ಇದೀಗ ವಿಜಯನಗರ ಜಿಲ್ಲಾಡಳಿತ ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ವೇದಿಕೆಯ ಬಲಭಾಗದಲ್ಲಿ ಅಂದರೆ ಆಂಜನಾದ್ರಿಯ ಒಂದು ಬೃಹತ್ ಮೂರ್ತಿಯನ್ನು ಕೂಡ ಈ ಒಂದು ವೇದಿಕೆಯ ಬಲಭಾಗದಲ್ಲಿ ಅಳವಡಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಎಡಭಾಗದಲ್ಲಿ ಹಂಪಿಯ ಸಾಸಿವೆ ಕಾಳು ಗಣಪನ ಒಂದು ಆಕಾರದ ಮೂರ್ತಿಯನ್ನು ಕೂಡ ಅಲ್ಲಿ ಅಳವಡಿಸಲು ಕೂಡ ಮುಂದಾಗಿರ್ತಕ್ಕಂಥದ್ದು. ಇನ್ನು ವೇದಿಕೆಯ ಗೋಪುರ ಆಕಾರ ಏನಿದೆ ಅದು ಲೋಟಸ್ ಮಹಲ್ ಅಂದರೆ ಹಂಪಿಯಲ್ಲಿರ್ತಕ್ಕಂತಹ ಲೋಟಸ್ ಮಹಲ್ನ ಒಂದು ಆಕಾರದಲ್ಲಿ ಆ ಒಂದು ವೇದಿಕೆಯ ಮೇಲ್ಭಾಗದಲ್ಲಿ ಒಂದು ಮಾನ್ಯುಮೆಂಟ್ಸ್ ಅಳವಡಿಸಲು ಮುಂದಾಗಿದ್ದಾರೆ. ಇನ್ನು ಬಲಭಾಗದಲ್ಲಿ ವಿಜಯ ವಿಠ್ಠಲ ಮಂದಿರ ಏನಿದೆ ಅದೇ ಒಂದು ಮಾದರಿಯಲ್ಲಿ ಈಗ ವೇದಿಕೆಯನ್ನು ಕೂಡ ನಡೀತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ವಿಜಯನಗರ ಜಿಲ್ಲೆಯ ಹಂಪಿಯ ಐತಿಹಾಸಿಕ ಏನು ಸ್ಥಳಗಳಿವೆ ಅವು ಎಲ್ಲವುಗಳನ್ನು ಒಂದೇ ವೇದಿಕೆಯಲ್ಲಿ ಅನಾವರಣ ಅಂತ ಮಾಡಿ ಆ ಒಂದು ವೇದಿಕೆ ನಿರ್ಮಾಣ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಇನ್ನು ಈ ವೇದಿಕೆಯ ನಿರ್ಮಾಣದ ಜವಾಬ್ದಾರಿ ಹೊತ್ತಿರ್ತಕ್ಕಂತಹ ಬೆಂಗಳೂರಿನ ಉಡುಪಾಸ್ ಕಂಪ್ನಿಯವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿಯ ಹಂಪಿ ಉತ್ಸವದ ಮುಖ್ಯ ಏನು ವೇದಿಕೆ ನಿರ್ಮಾಣ ಆಗ್ತದೆ ಅದರ ಜವಾಬ್ದಾರಿ ಹೊತ್ತಿದ್ದೀರಿ. ಹೇಗೆಲ್ಲ ಇದು ಒಂದು ವೇದಿಕೆ ನಿರ್ಮಾಣ ಆಗಲಿದೆ? ಈಗ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಲ್ಲಿ ಮೇಲ್ಗಡೆ ಒಂದು ಲೋಟಸ್ ಮಹಲ್ ಇರುತ್ತೆ, ಇಲ್ಲಿ ಸಪ್ತ ಸಂಚಾರದ ಮಂಟಪ, ಮತ್ತು ಇಲ್ಲಿ ರಾಣಿಯ ಸ್ನಾನಗೃಹಗಳು ಈ ಕಡೆ ಒಂದಿದೆ, ಮತ್ತು ನಮ್ಮ ಅಂಜನಾದ್ರಿ ಬೆಟ್ಟದ ಆಂಜನೇಯ, ಈ ಕಡೆ ಸಾಸಿವೆ ಕಾಳು ಗಣೇಶ, ಮತ್ತು ಕಲ್ಲಿನ ತೇರು ಈ ಕಡೆ ಒಂದಿದೆ. ಈ ಥರ ಎಲ್ಲ ಒಂದು ಕಾನ್ಸೆಪ್ಟನ್ನ ಒಂದು ಥೀಮಾಗಿ ಮಾಡಿಕೊಂಡು ನಾವು ಕೊಲಾಜ್ ಮಾಡಿ ನಾವು ಈ ಸ್ಟೇಜ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ಸ್ಟೇಜಲ್ಲೂ ಕೂಡ 3 ಭಾಗ ಇದೆ. ಮೇಲಿನ ಭಾಗ ಸ್ಟ್ರಕ್ಚರ್ಸ್ ಇರುತ್ತೆ ತುಂಬ. ಇಲ್ಲಿ 2ನೇ ಸ್ಟೇಜ್ನಲ್ಲಿ ಬಂದು ಮ್ಯೂಸಿಷಿಯನ್ಸ್ಗಳು ಬಂದು ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇಲ್ಲಿ ಕೆಳಗಡೆ 3ನೇ ಸ್ಟೇಜಲ್ಲಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಡ್ಯಾನ್ಸರ್ಸ್ ಅವರೆಲ್ಲ ಇದ್ದರೆ ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವ್ರಿಗೆ ಇಲ್ಲಿ ರ್ಯಾಂಪ್ ಎಲ್ಲ ಮಾಡಿದ್ವಿ. ಸೊ ಈ ಥರ ಆಗಿ ನಾವು ಸ್ಟೇಜ್ನ ನಿರ್ಮಾಣ ಮಾಡಿದ್ವಿ. ಸರ್, ಈಗ ಒಟ್ಟು ಈ ಸ್ಟೇಜ್ ವೇದಿಕೆ ನಿರ್ಮಾಣ ಆಗಿದೆ, ಇದರ ಅಳತೆ ಎಷ್ಟಿದೆ ಟೋಟಲ್? ಇದು ಬಂದು ಈ ಕಡೆ ವಿಡ್ತ್ ಬಂದು 112 ಇದೆ, ಈ ಕಡೆ ಲೆಂತ್ ಬಂದು 80 ಇದೆ. ಸಂಪೂರ್ಣವಾಗಿ ಯಾವಾಗ ಕಂಪ್ಲೀಟ್ ಆಗಲಿದೆ? ಇದು 24ನೇ ತಾರೀಕು ಸಂಜೆ ಒಳಗೆ ಈ ಸಲ ನಾವು ಎಲ್ಲ ಪ್ರತಿ ವರ್ಷಕ್ಕಿಂತ ಈ ಸಲ ನಾವು ಬೇಗ ಎಲ್ಲ ರೆಡಿ ಮಾಡಿ ಮುಗಿಸ್ತಾ ಇದ್ದೇವೆ. ನಾವು ಈ ಸಲ ಹಂಪಿನ ತುಂಬ ಚೆನ್ನಾಗಿ ಸಕ್ಸಸ್ ಮಾಡಬೇಕು ಅಂತ ನಾವು ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಕಾರ್ಮಿಕರು ಇಲ್ಲಿ ಅಳವಡಿಸಿದ್ದಾರೆ? ಇಲ್ಲಿ ಕಾರ್ಮಿಕರು ಎಲ್ಲರೂ ಸೇರಿಸಿ ನಮಗೆ ಒಂದು 80ರಿಂದ 90 ಜನ ಮಾಡ್ತೀವಿ ಸರ್. ಇದಿಷ್ಟು ಅಂದರೆ ಮುಖ್ಯ ವೇದಿಕೆಯ ಒಂದು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಉಡ್ಪಾಸ್ ಕಂಪ್ನಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಂಪಿಯಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಸ್ಮಾರಕಗಳನ್ನು ಒಂದೇ ವೇದಿಕೆಯಲ್ಲಿ ಅದನ್ನು ಪ್ರತಿಬಿಂಬವಾಗಿ ಅನಾವರಣವಂತ ಮಾಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತಿದ್ವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿರ್ತಕ್ಕಂತಹದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.